ಇನ್ನು ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿಗೆ ಯಾವುದೇ ರೀತಿಯಾದಂತ ಬದ್ಧತೆ ಇಲ್ಲ. ದಿನ ಅವನ ಬಗ್ಗೆ ಮಾತನಾಡೋಕೆ ನನಗಂತೂ ಟೈಮ್ ಇಲ್ಲ ಅಂತ ಸಹೋದರ ರಮೇಶ್ ಅವರ ವಿರುದ್ಧ ಮತ್ತೆ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಅವನ ವಿರುದ್ಧ ಮಾತನಾಡೋಕೆ ನನ್ಗಂತೂ ಟೈಮ್ ಇಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಏಕವಚನದಲ್ಲೇ ಮಾತನಾಡಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಎಂದು ಉಲ್ಟಾ ಹೊಡೆದಿದ್ದಾರೆ ಅವರು. ಸರ್ಕಾರ ಉರುಳಿಸುವ ಸಂಖ್ಯಾಬಲ ಭಿನ್ನರ ಬಳಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಸಮಸ್ಯೆ ಬಗ್ಗೆ ರಮೇಶ್ ಜಾರಕಿಹೊಳಿಯೇ ಹೇಳಬೇಕು ಅಂತ ಕೂಡ ಸತೀಶ್ ಜಾರಕಿಹೊಳಿ ಅವರು ಟಾಂಗ್ ನೀಡಿದ್ದಾರೆ. ಇಲ್ಲ, ನಾನು 2 ದಿವಸದಿಂದ ಅವ್ರಿಗೆ ಹೇಳಿದ್ದಕ್ಕೆಲ್ಲ ಹೇಳಿದ್ದೀನಿ. ಮೊನ್ನೆ ಹೇಳಿದೆ. ಸೊ ಈಗೇನು ಹೊಸದೇನಿಲ್ಲ, ಎಲ್ಲ ಏನು ಹೇಳಬೇಕಾಗಿದೆ 100ಕ್ಕೆ 100 ಎಲ್ಲ ಹೇಳಿದೆ. ಇನ್ನೊಂದು ದಿವಸ ಒಂದೇನು ಹೇಳ್ತಾನೆ, ಅದಕ್ಕೆ ನಮಗೆ ಟೈಮು ಕೂಡ ಇಲ್ಲ. ನಾನು ಹೇಳಿದೆ 1.5 ವರ್ಷದಿಂದ ಅವ್ನು ಕೆಲಸನೂ ಮಾಡಿಲ್ಲ. ಕೆಲಸ ಕಡೆಲ್ಲ ಗಮನ ಕೊಡಬೇಕು. ಅವನು ಏನಾರ ಖಾಲಿ ಇದ್ದಾನೆ. ಅವನು ಬೆಳಗ್ಗಿಂದ ಪಾಲಿಟಿಕ್ಸ್ ನೋಡಿ ಇಲ್ಲಿ ರಾಜೀನಾಮೆ ಕೊಡ್ತಂತ ಹೇಳೇನ, ಅಲ್ಲಿ ಬೆಂಗಳೂರಿಗೆ ಹೋಗಿ ಊಟ ನೋಡೋದು ಕೊಡಲ್ಲ ಅಂತ ಹೇಳೇನ. ನಿನ್ನೆ ಹೇಳಿದ್ದಲ್ಲ ಅವ್ನು ಯಾವುದೋ ಬದ್ಧತೆ ಇರಲ್ಲ ಅಂತ. ನಿನ್ನೆ ನಾವು ಹೇಳಿದ್ವಿ. ಇನ್ನೇನು ಹೇಳ್ಬೇಕಾದ್ರೆ ಅವನ ಬಗ್ಗೆ ನಮ್ಮ ಹೈಕಮಾಂಡ್ ಇದೆ, ರಾಜ್ಯಾಧ್ಯಕ್ಷ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ. ಅವ್ರು ಇನ್ನೇ ಹೇಳಬೇಕಾಯ್ತು ಅವನ ಬಗ್ಗೆ. ನಾವು ಎಷ್ಟು ಹೇಳ್ಬೇಕಾಯ್ತು ಅವನ ಬಗ್ಗೆ ಹೇಳಿದ್ದೀವಿ. ಇನ್ನು ದಿವಸ ಅವನ ಬಗ್ಗೆ ಹೇಳಲಿಕ್ಕೆ ನಮಗಂತೂ ಸಮಯ ಇಲ್ಲವೇ ಇಲ್ಲ. ಯಾಕೆ ಇನ್ನು ನಾವೇನು ಹೇಳಿಕ್ಕಾಗಲ್ಲ, ಅದು ಗೊತ್ತಿಲ್ಲ. ಆದರೆ ನಮ್ಮ ಸರ್ಕಾರ ಬಿಡಿಸಲಿ ಅಂದ್ರೆ ಸಂಖ್ಯಾಬಲ ಅವ್ರ ಕಡೆ ಇಲ್ಲ. ನಮ್ಮ ಸರ್ಕಾರ ಬಿಡಿಸೋಟ್ಟು ಸಂಖ್ಯಾಬಲ ಅವ್ರ ಕಡೆ ಇಲ್ಲ. 3-4 ಸರಿ ಅಟೆಂಪ್ಟ್ ಮಾಡಿದ್ದಾರೆ, ಆಗಿಲ್ಲ. ಈಗ ಕೂಡ ಅದನ್ನೇ ಮಾಡ್ತಾರೆ. ಇಲ್ಲ, ನಾನು